ಹಲೋ ಸ್ನೇಹಿತರೆ, ಸ್ಮಾರ್ಟ್ ವಿಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋನಲ್ಲಿ ನಾವು ಇವತ್ತು ಕೆಸೆಟ್ ಎಕ್ಸಾಮಿನೇಷನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಸಿಲೆಬಸ್ ಹೇಗೆ, ಎಕ್ಸಾಮ್ ಹೇಗೆ ಕಂಡಕ್ಟ್ ಆಗುತ್ತೆ, ಎಷ್ಟು ಪೇಪರ್ ಇದೆ, ಎಷ್ಟು ಮಾರ್ಕ್ಸ್ ನಡೆಯುತ್ತೆ, ಎಷ್ಟು ಟೈಮ್ ಇರುತ್ತೆ, ಯಾವಾಗಿದೆ, ಅದ್ರ ಜೊತೆಗೆ ಟೀಚಿಂಗ್ ಆಪ್ಟಿಟ್ಯೂಡು, ಜನರಲ್ ಪೇಪರ್ದು ಸಿಲೆಬಸ್ನಲ್ಲಿ ಇರೋವಂಥ ಒಂದು ಟಾಪಿಕ್ಕು. ಆ ಟಾಪಿಕ್ನ ಸ್ವಲ್ಪ ಬೇಸಿಕ್ ಕ್ವಶನ್ಸು ಹಾಗೂ 2014, 2015ರಲ್ಲಿ ಬಂದಿರುವಂಥ ಕ್ವಶನ್ ಪೇಪರ್ಸ್ನ ನೋಡುವ. ಈ ವಿಡಿಯೋ ನಾನು ಕನ್ನಡದಲ್ಲೇ ಹೇಳೋಕೆ ಇಷ್ಟಪಡ್ತೀನಿ, ಯಾಕಂದರೆ ಕೆಸೆಟ್ ಎಕ್ಸಾಮಿನೇಷನ್ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರೋದ್ರಿಂದ ನಾನು ಈ ವಿಡಿಯೋ ಕನ್ನಡದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನನ್ನ ಹೆಸರು ಅಜ್ಮತ್ ಪಾಷಾ, ನನ್ನ ಚಾನಲ್ ಹೆಸರು ಸ್ಮಾರ್ಟ್ ವಿಷನ್. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಕೆಸೆಟ್ ಎಕ್ಸಾಮಿನೇಷನ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ಬಿಟ್ಟು, ಈ ಎಕ್ಸಾಮ್ನ ತಗೊಳ್ಳೋರು ಮಾಸ್ಟರ್ ಡಿಗ್ರಿ ಮುಗ್ದೋಗಿರಬೇಕು, ಇಲ್ಲಾಂದರೆ ಮಾಸ್ಟರ್ ಡಿಗ್ರಿ ಸೆಕೆಂಡ್ ಇಯರಲ್ಲಿ ಇರೋರು ಕೂಡ ಈ ಎಕ್ಸಾಮ್ನ ತಗೋಬೋದು. ಈ ಎಕ್ಸಾಮ್ ತಗೊಂಡ್ರಿಂದ ಏನು ಪ್ರಯೋಜನ ಅಂತ ಅಂದರೆ, ನೀವು ಮಾಸ್ಟರ್ ಡಿಗ್ರಿ ತಗೊಂಡ್ಮೇಲೆ ಯಾವುದೇ ಒಂದು ಅಕಾಡೆಮಿಕ್ ಪ್ರೊಫೆಷನ್ಸ್ಗೆ ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ಕೆಸೆಟ್ ಇರಲೇಬೇಕು. ಹಾಗೆ ಕೆಸೆಟ್ದು ಇನ್ನೊಂದು ಏನಂದರೆ, ಯಾರಾದರೂ ರಿಸರ್ಚ್ ಮಾಡುವಂಥ ಅಂದರೆ PhDಗೆ ಜಾಯ್ನ್ ಆಗಬೇಕು ಅಂತ ಆಸೆ ಇರೋರು ವಿತೌಟ್ ಎಂಟ್ರೆನ್ಸು ಕೆಸೆಟ್ ಎಲಿಜಿಬಲ್ ಆಗಿದ್ರೆ PhDಗೆ ಎನ್ರೋಲ್ ಮಾಡ್ಕೋಬೋದು. ಸೊ ಈ ಕೆಸೆಟ್ ಎಕ್ಸಾಮಿನೇಷನ್ದು ಡೇಟ್ ಆಲ್ರೆಡಿ ಅನೌನ್ಸ್ ಮಾಡವ್ರೆ. 11 ಡಿಸೆಂಬರ್ 2016. ಈ ಎಕ್ಸಾಮ್ನಲ್ಲಿ 2 ಸೆಷನ್ ನಡೆಯುತ್ತೆ. 2 ಸೆಷನಲ್ಲಿ ಒಂದು ಸೆಷನ್ನು 2 ಪೇಪರು, ಇನ್ನೊಂದು ಸೆಷನ್ನು ಇನ್ನೊಂದು ಪೇಪರ್, ಟೋಟಲ್ 3 ಪೇಪರ್ ಇರುತ್ತೆ. 3 ಪೇಪರಲ್ಲೂ 100 ಮಾರ್ಕ್ಸು ಫಸ್ಟ್ ಪೇಪರ್, ಸೆಕೆಂಡ್ ಪೇಪರು, 150 ಮಾರ್ಕ್ಸು ಥರ್ಡ್ ಪೇಪರ್ಗೆ. ಇದರಲ್ಲಿ ಪೇಪರ್ 1 ಜನರಲ್ ಪೇಪರ್ಗೆ 60 ಕ್ವಶನ್ ಕೊಟ್ಟಿರ್ತಾರೆ, 50 ಮಾತ್ರ ನೀವು ಸೆಲೆಕ್ಟ್ ಮಾಡಬೇಕು. ಸಪೋಸ್ ನೀವೇನಾದರೂ 60ಕ್ಕೆ 60 ಟಿಕ್ ಮಾಡಿ ಬಂದರೆ ಮೊದಲನೇದು 50 ಮಾತ್ರ ಎವ್ಯಾಲ್ಯೂಯೇಟ್ ಆಗುತ್ತೆ. ಸೊ ಸೆಕೆಂಡ್ ಪೇಪರಲ್ಲಿ 50 ಕ್ವಶನ್ ಇರುತ್ತೆ, 50 ಕೂಡ ಕಂಪಲ್ಸರಿ, ಎಲ್ಲ 2 ಮಾರ್ಕ್ಸ್ ಹೊಂದಿರುತ್ತೆ. ಪೇಪರ್ ಸೆಕೆಂಡಲ್ಲಿ ಪ್ರತಿಯೊಂದು ಕ್ವಶನು 2 ಮಾರ್ಕ್ಸ್ ಹೊಂದಿರುತ್ತೆ. ಹಾಗೆ ಪೇಪರ್ ಥರ್ಡಲ್ಲಿ 75 ಕ್ವಶನ್ಸ್ ಇರುತ್ತೆ, ಅದು ಕೂಡ 2 ಮಾರ್ಕ್ಸು, ಟೋಟಲ್ 150 ಮಾರ್ಕ್ಸ್ಗೆ. ಹಾಗೆ ಪೇಪರ್ 1ಅಲ್ಲಿ ಟೈಮಿಂಗು 1 hour 15 minutes, ಪೇಪರ್ 2 ಕೂಡ ಅಷ್ಟೇ ಸಿಗುತ್ತೆ. ಪೇಪರ್ 1 ಪೇಪರ್ 2 ಆದಮೇಲೆ ಲಂಚ್ ಬ್ರೇಕ್ ಸಿಗುತ್ತೆ, ಅದಾದಮೇಲೆ ಪುನಃ ಥರ್ಡ್ ಪೇಪರ್ ಕಂಟಿನ್ಯೂ ಆಗುತ್ತೆ. ಸೊ ಹಾಗೆ ಇದರಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್, ನಿಮ್ಮ ಪೇಪರ್ ಇವ್ಯಾಲ್ಯೂಯೇಟ್ ಆಗಬೇಕು ಅಂತ ಅಂದರೆ ಈ 3 ಪೇಪರಲ್ಲಿ ಕಂಪಲ್ಸರಿ ಪರ್ಸೆಂಟೇಜ್ ತಗೊಳ್ಳಬೇಕು. ಜನರಲ್ ಕ್ಯಾಟಗರಿ ಅವರು ಪೇಪರ್ 1ನಲ್ಲಿ 40%, ಪೇಪರ್ 2ನಲ್ಲಿ 40%, ಪೇಪರ್ 3ನಲ್ಲಿ 45%. ಇದು ಮಿನಿಮಮ್ ಮಾರ್ಕ್ಸು, ನೀವು ಇಷ್ಟು ತಗೊಳ್ಳೇಬೇಕು. ಇಷ್ಟು ತಗೊಂಡ್ರೆ ಮಾತ್ರ ನೀವು ನಿಮ್ಮ ಪೇಪರು ಎವ್ಯಾಲ್ಯೂಯೇಟ್ ಆಗುತ್ತೆ. ಹಾಗೆ OBC, SC, ST ಬೇರೆ ಯಾವುದೋ ಕ್ಯಾಟಗರಿಯವ್ರಿಗೆ 35% ಪೇಪರ್ 1ನಲ್ಲಿ, ಪೇಪರ್ 2ನಲ್ಲಿ 35%, ಪೇಪರ್ 3ನಲ್ಲಿ 40%. ಇಷ್ಟು ಮಿನಿಮಮ್ ಪರ್ಸೆಂಟೇಜು ಪಡಿಲೇಬೇಕು. ಇದಕ್ಕಿಂತ ಹೆಚ್ಚಾಗಿ ಯಾರು ಪರ್ಸೆಂಟೇಜ್ ತಗೋತಾರೋ ಅದರಲ್ಲಿ ಟಾಪ್ 15% ಸ್ಟೂಡೆಂಟ್ಸ್ನ ಎಲಿಜಿಬಲ್ ಲಿಸ್ಟು ಸೆಲೆಕ್ಟ್ ಆಗುತ್ತೆ. ಟಾಪ್ 15% ಮಾತ್ರ ಸೆಲೆಕ್ಟ್ ಮಾಡಿ ಎಲಿಜಿಬಲ್ ಲಿಸ್ಟು ತಗೊಳುತ್ತೆ. ಸೊ ಇದನ್ನ ಈ ವಿಡಿಯೋ ಮುಂದುವರ್ತಾ, ಈ ಜನರಲ್ ಪೇಪರ್ 1, ಇದು ಪೇಪರ್ 1 ಜನರಲ್ ಪೇಪರ್ ಅಂತ ಹೇಳ್ತೀವಿ. ಇದರಲ್ಲಿ ಇರುವಂಥ ಏನು ಸಿಲೆಬಸ್ ಅಂತ ನೋಡೋಣ. ಇದರಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್, ಇದ್ರ ಮೊದಲನೇದಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಇದೆ. ಟೀಚಿಂಗ್ ಆಪ್ಟಿಟ್ಯೂಡ್ ಅಂದರೆ ಹೇಗೆ ಒಬ್ಬ ವಿದ್ಯಾರ್ಥಿನ ನಾವು ಕಲಿಸ್ತೀವಿ ಅದ್ರ ಬಗ್ಗೆ ಆಪ್ಟಿಟ್ಯೂಡ್ ಕ್ವಶನ್ ಇರುತ್ತೆ. ಸ್ನೇಹಿತರೆ, ನೀವು ಯಾವ ಬುಕ್ ಓದಬೇಕು ಅಂತಲೂ ಕೂಡ ಹೇಳ್ತೀನಿ. ಈ ಬುಕ್ ಇದೆಲ್ಲ ಸಿಲೆಬಸ್ ಕವರ್ ಮಾಡೋದಕ್ಕೆ. ಹಾಗೆಯೇ ಟೈಮ್ ಕಮ್ಮಿ ಇದೆ, ಓದೋಕ್ಕಾಗಲ್ಲ ಅಂತ, ಬರೀ ಸಬ್ಜೆಕ್ಟ್ ಸಿಲೆಬಸ್ ಕವರ್ ಮಾಡೋದೇ ಕಷ್ಟ ಇದೆ, ಇದು ಕವರ್ ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಕೊಳ್ಳೋರು ಅವ್ರಿಗೋಸ್ಕರನೇ ನಾನು ಈ ವಿಡಿಯೋ ತರ್ತಾ ಇರೋದು. ಹೇಗೆ ಸ್ವಲ್ಪ ಟಿಪ್ಸ್ನ ಯೂಸ್ ಮಾಡಿ ಯಾವುದೇ ಜನರಲ್ ಪೇಪರ್ನ ಕ್ವಶನ್ಸ್ನ ಟ್ಯಾಕಲ್ ಹೇಗೆ ಮಾಡ್ಕೋಬೋದು ಅಂತ ಈ ವಿಡಿಯೋನ ನಾನು ಹೇಳ್ಕೊಡ್ತೀನಿ.
ಹಾಗೆ ರಿಸರ್ಚ್ ಆಪ್ಟಿಟ್ಯೂಡ್ ಕೂಡ, ರಿಸರ್ಚ್ ಅಂದರೆ ಏನು, ಹೇಗೆ ನಾವು ರಿಸರ್ಚ್ ಮಾಡ್ತೀವಿ, ಅದ್ರ ಮೆಥಡಾಲಜೀಸ್ ಏನು, ಆಮೇಲೆ ಆರ್ಟಿಕಲ್ಸು, ಅದರಲ್ಲಿ ಬರುವಂಥದ್ದು, ಪಬ್ಲಿಕೇಶನ್ಸ್ ಅಂದರೆ ಏನು, ಈ ಥರ ಎಲ್ಲ ಪ್ರಶ್ನೆ ಇದರಲ್ಲಿ ನೀವು ಕಾಣ್ಬೋದು. ರೀಡಿಂಗ್ ಕಂಪ್ರೆಷನ್ ಜನರಲ್ ಪೇಪರಲ್ಲಿ ಪ್ರತಿ ವರ್ಷ 7ರಿಂದ 10 ಕ್ವಶನ್ ಇದ್ದೇ ಇರುತ್ತೆ. ಒಂದು ಪ್ಯಾಸೇಜ್ ಮೇಲೆ ಒಂದು ಪ್ಯಾಸೇಜ್ ಕೊಟ್ಬಿಟ್ಟು 7ರಿಂದ 10 ಕ್ವಶನ್ ಕೊಡ್ತಾರೆ. ಸೊ ಇದು ಇಂಪಾರ್ಟೆಂಟು. ಇದಕ್ಕೆ ನೀವು ವಕ್ಯಾಬ್ ತುಂಬ ಚೆನ್ನಾಗಿರಬೇಕು, ಯಾಕಂದರೆ ಸಿನೋನಿಮ್ಸ್ ಆಂಟೋನಿಮ್ಸು ಡಿಪೆಂಡ್ಸ್ ಆನ್ ಪ್ಯಾಸೇಜು ಪ್ರಶ್ನೆಗಳು ಕೂಡ ಇರುತ್ತೆ. ಸೊ ಹಾಗೆ ಕಮ್ಯುನಿಕೇಷನ್ ಅಂತ ಅಂದರೆ ವರ್ಬಲ್ಲು, ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಬರುತ್ತೆ. ಸೊ ಅದು ಕೂಡ ನಾನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ರೀಸನಿಂಗು ಭಾಳ ಸುಲಭ ಇರುತ್ತೆ. ರೀಸನಿಂಗು ನೀವು ಈಗಾಗಲೇ ನಾನು ಬ್ಯಾಂಕ್ ಎಕ್ಸಾಮ್ ಬಗ್ಗೆ ಹೇಳಿದ್ದೀನಿ ನನ್ನ ಈಗಾಗಲೇ ಮೊದಲನೇ ವೀಡಿಯೋದಲ್ಲಿ. ಅಷ್ಟೊಂದು ಕಷ್ಟ ಅಂತೂ ಇರಲ್ಲ, ತುಂಬ ಸುಲಭವಾದ ರೀಸನಿಂಗ್ಸು, ಯಾರು ಬೇಕಾದರೂ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಲಾಜಿಕಲ್ ರೀಸನಿಂಗು ಸೇಮ್ ತುಂಬ ಇದಿರುತ್ತೆ. ಡೇಟಾ ಇಂಟರ್ಪ್ರಿಟೇಷನು ಕೂಡ 7ರಿಂದ 10 ಕ್ವಶನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರತಿ ವರ್ಷ 7ರಿಂದ 10 ಕ್ವಶನ್ ಬಂದಿದೆ. ಸೊ ಟೆಕ್ನಾಲಜಿ ಬಗ್ಗೆ ಪೀಪಲ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ಅಂದಾಗ ಲಾಸ್ಟ್ ಇಯರ್ ಒಂದು ಕ್ವಶನ್ ಬಂದಿತ್ತು ಅಪ್ಪಿಕೋ ಮೂಮೆಂಟ್ ಬಗ್ಗೆ. ಈಗ ನೋಡಿ, ಅಪ್ಪಿಕೋ ಮೂಮೆಂಟ್ ಅಂತ ಹೇಳಿದಾಗ ನಮಗೆ ಗೊತ್ತಾಗುತ್ತೆ ಇದು ಪೀಪಲ್ ಮತ್ತು ಎನ್ವಿರಾನ್ಮೆಂಟ್ ರಿಲೇಟೆಡ್ ಅಂತ ಹೇಳ್ಬಿಟ್ಟು. ಹಾಗೆ ಈ ಥರ ಹಿಸ್ಟ್ರಿ ಕ್ವಶನ್ಸು, ಹಾಗೆ ಕರೆಂಟ್ ಇವೆಂಟ್ಸು. ಈಗ ಡೆಲ್ಲಿಲಿ ಆಡ್ ಆ್ಯಂಡ್ ಈವನ್ ರೂಲ್ ಎಲ್ಲರೂ ಕೇಳಿದಿರ. ಈ ಆಡ್ ಆ್ಯಂಡ್ ಈವನ್ ರೂಲು ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿರೋವಂಥ ಒಂದು ಹೊಸ ರೂಲ್ ಡೆಲ್ಲಿಲಿ. ಸೊ ಹಾಗಾದರೆ ಇದು ರಿಲೇಟೆಡ್ ಟು ಪೀಪಲ್ ಆ್ಯಂಡ್ ಎನ್ವಿರಾನ್ಮೆಂಟಾ? ಸೊ ಈ ಥರ ಕ್ವಶನ್ಸ್ಗಳನ್ನ ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಯಾಕಂದರೆ ಈ ಥರ ಬರುವಂಥ ಚಾನ್ಸಸ್ಸು ಇರುತ್ತೆ. ಎನ್ವಿರಾನ್ಮೆಂಟ್ ರಿಲೇಟೆಡು ಯಾವುದೇ ಕರೆಂಟ್ ಅಫೇರ್ಸ್ ಇರೋದನ್ನ ಅದನ್ನು ಮಾಡಿ. ಇನ್ನು ಹೈಯರ್ ಎಜುಕೇಷನ್ ಸಿಸ್ಟಮಲ್ಲಿ ಗವರ್ನೆನ್ಸ್ ಹೆಂಗಿರುತ್ತೆ, ಪಾಲಿಟಿ ಹೆಂಗಿರುತ್ತೆ, ಅಡ್ಮಿನಿಸ್ಟ್ರೇಷನ್ ಹೆಂಗಿರುತ್ತೆ, ಯಾವ್ದು ಹಳೆಯ ಕಾಲೇಜು, ಎಷ್ಟು ವರ್ಷದಿಂದ ಇದೆ. ಈಗ ಓಪನ್ ಯೂನಿವರ್ಸಿಟಿ ಬಗ್ಗೆ ಕೇಳ್ಬೋದು, ಈಗ ಮೈಸೂರು ಯೂನಿವರ್ಸಿಟಿ ಬಗ್ಗೆನೂ ಕೇಳ್ಬೋದು. ಕರೆಕ್ಟಾಗಿ 100 ವರ್ಷ ಆಗೋಗಿದೆ 2016ಕ್ಕೆ. ಸೊ ಈ ಥರ ಹೆಸರಾಂತ ಯೂನಿವರ್ಸಿಟಿಗಳ ಬಗ್ಗೆ ಹಾಗೂ ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ. ಈಗ ನ್ಯಾಕ್ ಕಮಿಟಿ, ಎಜುಕೇಷನ್ ಅಂತ ಬಂದಾಗ ನ್ಯಾಕ್ ಕಮಿಟಿ ಎಲ್ರಿಗೂ ಬಂದೇ ಬರುತ್ತೆ. ಸೊ ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ, ಈ ಥರ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ. ಸೊ ಇದಕ್ಕೆ ನಾನು ಒಂದು ರೆಫರ್ ಕೊಡುವಂಥ ಬುಕ್ಸು ಯಾವುದಂದರೆ, ಒಂದು ಟ್ರೂಮ್ಯಾನ್ಸ್ ಸೀರೀಸ್ ಅಂತ ಹೇಳ್ಬಿಟ್ಟು ಒಂದು UGC ನೆಟ್ ಸೆಟ್ ಅಂತ ಹೇಳ್ಬಿಟ್ಟು ಒಂದು ಫಾರ್ ಲೆಕ್ಚರ್ಶಿಪ್ ಎಕ್ಸಾಮಿನೇಷನ್ ಅಂತ ಒಂದು ಬುಕ್ ಇದೆ. ಸೊ ಈ ಬುಕ್ನ ನೀವು ರೆಫರ್ ಮಾಡಿದ್ರೆ ಕಂಪ್ಲೀಟ್ ಪೇಪರ್ 1 ಸಿಲೆಬಸ್ನ ಕವರ್ ಮಾಡ್ಬೋದು. ಇದು ತುಂಬ ಈಸಿ ಇದೆ. ನಾನು ಪ್ರಿಫರ್ ಮಾಡೋದು ಇದೇ ಬುಕ್ಕು. ಕಮ್ಮಿ ಸಮಯದಲ್ಲಿ ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡ್ಬೋದು. ಅರಿಹಾನ್ ಪಬ್ಲಿಕೇಶನ್ದು ಒಂದು ಬುಕ್ ಇದೆ, ಸೇಮೇ, ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಯೂಸ್ ಮಾಡಿದ್ದಾರೆ. ವಕ್ಯಾಬ್ ಪ್ರಾಬ್ಲಮ್ ಇರೋರು ನಾನು ಸಜೆಸ್ಟ್ ಮಾಡೋದು ಟ್ರೂಮ್ಯಾನ್ಸ್ ಬುಕ್ಕು. ವಕ್ಯಾಬ್ ಚೆನ್ನಾಗಿದೆ, ಇಂಗ್ಲೀಷ್ ಚೆನ್ನಾಗಿದೆ ಅನ್ನೋರು ಅರಿಹಾನ್ ಪಬ್ಲಿಕೇಶನ್ಗೆ ಹೋಗ್ಬೋದು. ಸೊ ನಾವು ಈಗ ನೆಕ್ಸ್ಟು ಸ್ವಲ್ಪ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂದರೆ ಏನು ಅಂತ ನೋಡೋಣ. ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಈ ಬರುವಂಥ ಬೇಸಿಕ್ಸ್ ಕ್ವಶನ್ಸ್ನ ನಾವು ಹೇಗೆ ಟ್ಯಾಕಲ್ ಮಾಡ್ಬೋದು ಅಂತ ನೋಡಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಇಫ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಇನ್ ಯುವರ್ ಕ್ಲಾಸ್ ಆರ್ ವೀಕ್ ಯು ಶುಡ್. ಈಗ ಒಂದು ಶಾಲೆಯಲ್ಲಿ ಮಕ್ಕಳು ತುಂಬ ವೀಕ್ ಇದ್ದರೆ, ಸೊ ಅದನ್ನು ವೀಕ್ ಅಂತಂದರೆ ನಾವು ವೀಕ್ ಅಂತ ಬಿಡೋಕ್ಕಾಗಲ್ಲ. ಸೊ ಈಗ ಸ್ನೇಹಿತರೆ, ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂತ ಅಂದರೆ ಒಂದು ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ಈ ಕ್ವಶನ್ಸ್ನ ನಾವು ಸಾಲ್ವ್ ಮಾಡ್ಕೋಬೋದು. ಪ್ರತಿ ವರ್ಷ 5ರಿಂದ 6 ಕ್ವಶನ್ ಬಂದೇ ಬರುತ್ತೆ. ಆ ಕ್ವಶನ್ಸ್ ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ ಮುಂದೆ. ಸೊ ಈಗ ಕಾಮನ್ ಸೆನ್ಸ್ ಅಂತ ಹೇಳಿದೆ. ಕಾಮನ್ ಸೆನ್ಸ್ ಅಂತ ಅಂದರೆ ಏನಿಲ್ಲ ಸ್ನೇಹಿತರೆ, ಒಬ್ಬ ಒಳ್ಳೆ ವಿದ್ಯಾರ್ಥಿ ಏನು ಆಶಿಸ್ತಾನೋ ಒಂದು ಟೀಚರಿಂದ, ಅದನ್ನು ನಾವು ಥಿಂಕ್ ಮಾಡಬೇಕು. ಹಾಗೆ ಒಂದು ಒಳ್ಳೆ ಟೀಚರು ಹೇಗೆ ಟೀಚ್ ಮಾಡಬೇಕು ಅಂತ ಇದೆಯೋ ಅದನ್ನು ನಮಗೆ ಗೊತ್ತಿರಬೇಕು. ಸೊ ಅದರಿಂದ ನಾವು ಒಂದು ಒಳ್ಳೆ ರೀತಿಯಿಂದ ಯೋಚನೆ ಮಾಡಿದ್ರೆ ನಾವು ಇದಕ್ಕೆ ಉತ್ತರಗಳು. ಈಗ ನೋಡಿ, ವೀಕ್ ಇದ್ದರೆ ನಾವೇನು ಮಾಡ್ತೀವಿ, ಖಂಡಿತ ನಾವು ವೀಕ್ ಇದ್ದಾರೆ ಅಂತ ಹೇಳ್ಬಿಟ್ಟು ಬಿಟ್ಬಿಡಲ್ಲ ಆ ಮಕ್ಕಳಿಗೆ. ಒಬ್ಬ ಲೆಕ್ಚರ್ ಅಂತ ಅಂದರೆ ವೀಕ್ ಒಂದು ಸ್ಟೂಡೆಂಟು ವೀಕ್ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹಾಗೆ ಬಿಟ್ಬಿಡಲ್ಲ ಅವ್ನು ವೀಕ್ ಅಂತ. ಯಾಕಂದರೆ ಅವನು ಇಂಪ್ರೂವ್ ಮಾಡಬೇಕು, ಎಲ್ಲರೂ ಮಕ್ಕಳು ಒಂದೇ ರೀತಿ ಸಮಾನತೆನ ಬರಬೇಕು ಅಂತ ಹೇಳ್ಬಿಟ್ಟು ಲೆಕ್ಚರ್ ಥಿಂಕ್ ಮಾಡೋದು. ಸೊ ಇದರಲ್ಲಿ ಕೊಟ್ಟಿರೋಂಥ ಆಪ್ಷನ್ ನೋಡವ ಏನು ಸರಿಯಾಗುತ್ತೆ ಅಂತ. ನಾಟ್ ಕೇರ್ ಅಬೌಟ್ ದ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್, ತಪ್ಪು, ಇದಾಗಕ್ಕೆ ಸಾಧ್ಯನೇ ಇಲ್ಲ.
ಬರೀ ಇಂಟೆಲಿಜೆಂಟು ಇಲ್ಲೇ ಡಿಸ್ಕ್ರಿಮಿನೇಷನ್ ಆಗೋಯ್ತು, ಇದಾಗಕ್ಕೆ ಸಾಧ್ಯ ಇಲ್ಲ. ಸೊ ಕೀಪ್ ಯುವರ್ ಸ್ಪೀಡ್ ಆಫ್ ಟೀಚಿಂಗ್ ಫಾಸ್ಟ್ ಸೋ ದ್ಯಾಟ್ ಸ್ಟೂಡೆಂಟ್ಸ್ ಕಂಪ್ರೆನ್ಷನ್ ಲೆವೆಲ್ ಮೇ ಇನ್ಕ್ರೀಸ್. ಇದು ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕಂದರೆ ಈಗ ಇಲ್ಲಿ ವೀಕ್ ಅಂತ ಕೇಳ್ತಾ ಇರೋದು ಪ್ರಶ್ನೆಯಲ್ಲಿ. ಈಗ ಸ್ಪೀಡ್ ಇನ್ನೂ ಇನ್ಕ್ರೀಸ್ ಮಾಡಿಬಿಟ್ರೆ ಅವ್ರಿಗೇನೂ ಅರ್ಥ ಆಗಲ್ಲ. ಸೊ ಹಾಗಾದರೆ ಇದು ತಪ್ಪು, ಇದು ಆಗಲ್ಲ. ಕೀಪ್ ಯುವರ್ ಟೀಚಿಂಗ್ ಸ್ಲೋ. ಖಂಡಿತ ಇದರಿಂದ ವೀಕ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಹೊರತು, ಆದರೆ ಇಡೀ ಕ್ಲಾಸಲ್ಲಿ ವೀಕ್ ಸ್ಟೂಡೆಂಟ್ಸ್ ಮಾತ್ರ ಇರಲ್ಲ, ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಎಲ್ಲ ಸ್ಟೂಡೆಂಟ್ಸ್ನ ನಾನು ಆಗಲೇ ಹೇಳಿದೆ ಸಮಾನತೆ ಅಂತ, ಎಲ್ಲ ಸ್ಟೂಡೆಂಟ್ನ ಒಂದೇ ರೀತಿಲಿ ನೋಡೋವಂಥ ಒಳ್ಳೆ ಟೀಚರೇ, ಅವನೇ ಒಬ್ಬ ಒಳ್ಳೆ ಲೆಕ್ಚರ್ ಆಗೋದು. ಸೊ ಹಾಗಾದರೆ ಇದು ಸಹಾಯ ಆಗೇ ಆಗತ್ತೆ. ಆದರೆ ಬುದ್ಧಿವಂತರ ಮಕ್ಕಳು ಅಂದರೆ ಜಾಸ್ತಿ ಇಂಟೆಲಿಜೆಂಟ್ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ತೊಂದರೆ ಆಗುತ್ತೆ. ಸೊ ಇದು ಆಗಕ್ಕೆ ಸಾಧ್ಯ ಇಲ್ಲ. ಸೊ ಕೀಪ್ ಯುವರ್ ಟೀಚಿಂಗ್ ಸ್ಲೋ ಅಲಾಂಗ್ ವಿತ್ ಸಮ್ ಎಕ್ಸ್ಟ್ರಾ ಗೈಡೆನ್ಸ್ ಟು ಬ್ರೈಟ್ ಪೀಪಲ್ಸ್. ಇದು ನಮ್ಮ ಆಪ್ಷನ್. ನೋಡಿದ್ರೆ ಸ್ನೇಹಿತರೆ, ನೀವು ಏನು ಓದಿಲ್ಲ, ಏನೂ ಇಲ್ಲ, ಈ ಬುಕ್ಕು ಏನು ಟೀಚಿಂಗ್ ಆ್ಯಪ್ಲಿಟ್ ಅಂತ ಏನೂ ಗೊತ್ತಿಲ್ಲ, ಯಾವುದೇ ಪುಸ್ತಕನ ರೆಫರ್ ಮಾಡಿಲ್ಲ, ಆದರೆ ನಿಮ್ಮಲ್ಲಿರುವಂಥ ಒಂದು ಜಾಣತನನ ಉಪಯೋಗಿಸ್ಕೊಂಡು ಹೇಗೆ ಈ ಕ್ವಶನ್ಸ್ನ ಸಾಲ್ವ್ ಮಾಡ್ಕೊಂಡ್ರಿ ಅಂತ. ಸೊ ಹಾಗೆ ಮುಂದಿನ ಪ್ರಶ್ನೆ ಕೂಡ ನೋಡೋಣ. ಎ ಟೀಚರ್ ಹೂ ಈಸ್ ನಾಟ್ ಏಬಲ್ ಟು ಡ್ರಾ ದ ಅಟೆನ್ಷನ್ ಟು ಹಿಸ್ ಸ್ಟೂಡೆಂಟ್ ಶುಡ್. ಈಗ ಆ ಥರ ವಿದ್ಯಾರ್ಥಿ ಇದ್ದಾಗ ಏನು ಮಾಡಬೇಕು ಅಂತ ಕೇಳಿದೆ. ಎವಾಲ್ವೇಟ್ ಹಿಸ್ ಟೀಚಿಂಗ್ ಮೆಥಡ್ ಆ್ಯಂಡ್ ಇಂಪ್ರೂವ್ ಇಟ್. ಹೌದು. ರಿಸೈನ್ ಫ್ರಮ್ ದ ಪೋಸ್ಟ್. ಇಲ್ಲ. ಫೈಂಡ್ ಫಾಲ್ಟ್ ಇನ್ ಹಿಸ್ ಪೀಪಲ್ಸ್. ಇಲ್ಲ, ಇದು ಸಾಧ್ಯ ಇಲ್ಲ. ಸ್ಟಾರ್ಟ್ ಡಿಕ್ಟೇಟಿಂಗ್. ಈ ಮೂರೂ ಕೂಡ ಆಗಲ್ಲ ಸ್ನೇಹಿತರೆ, ಅಲ್ವಾ? ಯಾವುದೋ ಮಗು ತನ್ನ ಲೆಕ್ಚರ್ ಮಾತು ಕೇಳಿಲ್ಲ ಅಂತ ಹೇಳ್ಬಿಟ್ಟು ಅವರು ಪೋಸ್ಟಿಂದ ರಿಸೈನ್ ಮಾಡೋದು ತಪ್ಪು, ಅದು ಸಾಧ್ಯ ಇಲ್ಲ. ಹಾಗೆ ಆ ಹುಡುಗಂದೇ ತಪ್ಪು ಅಂತ ಹೇಳ್ಬಿಟ್ಟು ಅವನ ಮೇಲೆ ದೂರ್ತಿಳೋದು ಅದು ತಪ್ಪು. ಸ್ಟಾರ್ಟ್ ಡಿಕ್ಟೇಟಿಂಗ್. ಅವನಿಗೆ ನಾನು ತೊಂದರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಏನು ಕೊಡದೇನೆ ಸುಮ್ಮನೆ ಡಿಕ್ಟೇಟ್ ಮಾಡೋದು, ಅದು ಏನು ಆ ಹುಡುಗಂಗೆ ಅರ್ಥ ಆಗಲ್ಲ. ಸೊ ಹಾಗಾದರೆ ಇಲ್ಲಿ ಈ ಪ್ರಶ್ನೆಯಲ್ಲಿ ನಾವು ಏನ ಸೆಲೆಕ್ಟ್ ಮಾಡ್ಬೋದು. ಎವಾಲ್ವೇಟ್ ಹಿಸ್ ಟೀಚಿಂಗ್ ಮೆಥಡ್ಸ್ ಆ್ಯಂಡ್ ಇಂಪ್ರೂವ್ ಇಟ್. ಹಂಗೆ ಇಂಪ್ರೂವ್ ಮಾಡ್ಬೋದು. ಸೊ ಮುಂದಿನ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಿಂಗಲ್ ಫ್ಯಾಕ್ಟರ್ ಇನ್ ಅಂಡರ್ಲೈಯಿಂಗ್ ದ ಸಕ್ಸಸ್ ಆಫ್ ಬಿಗಿನಿಂಗ್ ಎ ಟೀಚರ್. ಓಕೆ, ಒಂದು ಟೀಚರ್ನ ಸಕ್ಸಸ್ಫುಲ್ ಕೆರಿಯರ್ ಶುರುವಾಗೋದಕ್ಕೆ ಯಾವುದೋ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸ್ಕಾಲರ್ಶಿಪ್ಪು ರಿಸರ್ಚ್ ಅಲ್ಲಿ ಹೇಳ್ಬೋದು, ಆದರೆ ಟೀಚಿಂಗಲ್ಲಿ ಆಗಲ್ಲ, ಇದಂತೂ ಸಾಧ್ಯನೇ ಇಲ್ಲ. ಕಮ್ಯುನಿಕೇಟಿವ್ ಎಬಿಲಿಟಿ, ಹೌದು, ಇದು ಕೂಡ ಬೇಕು. ಆದರೆ ನಾವು ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರ್ಸ್ ಹುಡುಕಬೇಕು ಸ್ನೇಹಿತರೆ. ನಾವು ಪ್ರತಿಯೊಂದು ಏನು 4 ಆಪ್ಷನ್ ಕೊಟ್ಟಿದ್ದಾರೆ ಆ 4 ಆಪ್ಷನ್ನು ಓದಿ ಅದು 4ರಲ್ಲೂ ಯಾವ್ದು ಅಪ್ರಾಪ್ರಿಯೇಟ್ ಇದೆ ಅದನ್ನ ಮಾತ್ರ ಸೆಲೆಕ್ಟ್ ಮಾಡಬೇಕು. ಸೊ ಹಾಗೆ ಈಗ ನೋಡಿದ್ರಿ, ಓಕೆ ಇದು ಬೇಕಾಗತ್ತೆ, ಹೌದು ಇದು ಅಗತ್ಯ ಅಂತ ಹೇಳ್ಬಿಟ್ಟು ಟಿಕ್ ಮಾಡ್ಬಿಟ್ಟು ದಯವಿಟ್ಟು ಮುಂದೆ ಹೋಗಬೇಡಿ. ಕೊಟ್ಟಿರುವಂಥ 4 ಆಪ್ಷನ್ನ ಓದಿ ಅದನ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಅದರಲ್ಲಿ ಯಾವ್ದು ಅಪ್ರಾಪ್ರಿಯೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ 3ನೇ ಆಪ್ಷನ್, ಪರ್ಸನಾಲಿಟಿ ಆ್ಯಂಡ್ ಇಟ್ಸ್ ಎಬಿಲಿಟಿ ಟು ರಿಲೇಟ್ ಟು ದ ಕ್ಲಾಸ್ ಆ್ಯಂಡ್ ದ ಪೀಪಲ್ಸ್. ಓಕೆ, ಆರ್ಗನೈಸೇಷನ್ ಎಬಿಲಿಟಿ. ಹೌದಾ? ಈ ಎಲ್ಲ 4 ಆಪ್ಷನ್ ನೋಡಿದ್ರೆ ನಿಮಗೆ ಮೋಸ್ಟ್ ಅಪ್ರಾಪ್ರಿಯೇಟ್ ನನಗಂತೂ ಸಿ ಅಂತ ಅನ್ಸುತ್ತೆ. ಯಾಕಂದರೆ ಕಮ್ಯುನಿಕೇಟಿವ್ ಎಬಿಲಿಟಿ ಅಂತೂ ಇರಲೇಬೇಕು, ಪ್ಲಸ್ ಎಬಿಲಿಟಿ ಟು ರಿಲೇಟ್ ಟು ಕ್ಲಾಸ್ ಆ್ಯಂಡ್ ದ ಪೀಪಲ್ಸ್ ಅದಿಲ್ಲ ಅಂದರೆ ಒಂದು ಒಳ್ಳೆ ಲೆಕ್ಚರ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಇದಕ್ಕೆ ನಾವು ಸಿ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ದ ಫೀಲ್ಡ್ ಆಫ್ ಎಜುಕೇಷನ್ ಈಸ್ ಪರ್ಮಿಟೆಡ್ ಬೈ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಮಿಸ್ಕಾನ್ಸೆಪ್ಷನ್ಸ್ ಬಿಕಾಸ್. ಹೌದು, ಈ ತೊಂದರೆ ಏನಕ್ಕಿದೆ ಎಜುಕೇಷನ್ ಸಿಸ್ಟಮಲ್ಲಿ ಅಂತ ಕೇಳಿದಾನೆ. ಪ್ರಾಬ್ಲಮ್ಸ್ ಇನ್ ಎಜುಕೇಷನ್ ಕಾಲ್ ಫಾರ್ ಸಬ್ಜೆಕ್ಟಿವಿಟಿ ಆಫ್ ಇಂಟರ್ಪ್ರಿಟೇಷನ್. ಇಲ್ಲ ಸ್ನೇಹಿತರೆ, ಇದಂತೂ ಸಾಧ್ಯನೇ ಇಲ್ಲ. ಸೊ ಪ್ರಾಬ್ಲಮ್ಸ್ ಎನ್ಕೌಂಟರ್ಡ್ ಇನ್ ಟೀಚಿಂಗ್ ಆರ್ ನಾಟ್ ಅಮೀನೇಬಲ್ ಟು ರಿಗರಸ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್. ಹೌದು, ಸಾಧ್ಯತೆ ಇದೆ. ದೇ ಆರ್ ನಾಟ್ ಗುಡ್ ಟೀಚಿಂಗ್ ಮೆಥಡ್ಸ್ ಆ್ಯಂಡ್ ಪ್ರೊಸೀಜರ್ಸ್. ಇಲ್ಲ, ಇದಂತೂ ನಾವು ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವು ಏನು ಫಾಲೋ ಮಾಡ್ತಾ ಇದ್ದೀವಿ ಟೀಚಿಂಗ್ ಪ್ರೊಸೀಜರ್ಸು ಮೆಥಡ್ಸು ಅದು ತುಂಬ ಚೆನ್ನಾಗಿದೆ. ಸೊ ಟೀಚರ್ಸ್ ಆರ್ ನಾಟ್ ವರ್ತಿ ಆಫ್ ಡೂಯಿಂಗ್ ರಿಗರಸ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್. ಇದು ತಪ್ಪಾಗುತ್ತೆ. ಈಗ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಇಲ್ಲದೆ ಅವರು ಟೀಚರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಅಂತ ಇಲ್ಲ ಅಂದರೆ ಇಲ್ಲಿ ಏನೂ ಇಲ್ಲ. ಸೈಂಟಿಫಿಕ್ ಅಂತ ಹೇಳ್ಬಿಟ್ಟು ದೊಡ್ಡ ಹೋಗ್ಬಿಟ್ಟು ರಿಸರ್ಚ್ ಮಾಡಬೇಕು ಅದು ಅಂತ ಏನಿಲ್ಲ. ತನ್ನ ಸ್ಟೂಡೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋ ಅಂಥ ಅರ್ಹತೆ ಇದ್ದರೆ ಸಾಕು. ಅದನ್ನೇ ಇಲ್ಲಿ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ದಾರೆ. ಹಾಗೆ ಸೊ ಇದಕ್ಕೆ ನಮ್ಮದು ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರು ಬಿ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಸೊ 5ನೇ ಪ್ರಶ್ನೆ. ಇಫ್ ಸಮ್ ಆಫ್ ಯುವರ್ ಪ್ಯೂಪಿಲ್ಸ್, ಇಲ್ಲಿ ಪ್ಯೂಪಿಲ್ಸ್ ಅಂತ ಅಂದರೆ ಸ್ಟೂಡೆಂಟ್ಸ್ ಅಂತ ಅರ್ಥ, ಮಿಸ್ಬಿಹೇವ್ ವಿತ್ ಯು ಇನ್ ದ ಕಾಲೇಜ್ ಕ್ಯಾಂಪಸ್ ಯು ಮಸ್ಟ್. ಈಗ ಯಾವುದೋ ಒಂದು ನಿಮ್ಮ ಸ್ಟೂಡೆಂಟು ನಿಮ್ಮ ಜೊತೆ ಮಿಸ್ಬಿಹೇವ್ ಮಾಡ್ದ ಇರ್ತಾರೆ ಅಂತ ಮಕ್ಕಳು,
ಅದನ್ನು ಕೂಡ ಫೇಸ್ ಮಾಡ್ತಾರೆ ಲೆಕ್ಚರ್ಸು. ಸೊ ಆ ಥರ ಆದಾಗ ನೀವು ಏನು ಮಾಡ್ತೀರಾ ಅಂತ ಇಲ್ಲಿ ಪ್ರಶ್ನೆಗಳು. ರಿಪೋರ್ಟ್ ಟು ದ ಪ್ರಿನ್ಸಿಪಲ್ ಇಲ್ಲ, ಪ್ರಿನ್ಸಿಪಲ್ಗೆ ರಿಪೋರ್ಟ್ ಮಾಡೋಕ್ಕೆ ಲೆಕ್ಚರು ಚಿಕ್ಕ ಮಗು ಅಲ್ಲ. ಸೊ ಇದು ಆನ್ಸರ್ ಆಗಲ್ಲ. ರಿಪೋರ್ಟ್ ಟು ದೇರ್ ಪೇರೆಂಟ್ಸ್, ನೀವು ಟೀಚ್ ಮಾಡಕ್ಕೆ ಹೋಗ್ತಿರೋದು ಡಿಗ್ರಿ ಕಾಲೇಜ್ಗೋ ಮಾಸ್ಟರ್ ಡಿಗ್ರಿ ಕಾಲೇಜ್ಗೋ. ಇಲ್ಲಿ ಕೇಸೆಟ್ ಕ್ಲಿಯರ್ ಮಾಡಿಬಿಟ್ಟು ನೀವು ಪಿ ಯುಗೋ ಅಥವಾ ಹೈಸ್ಕೂಲ್ಗೋ ಪ್ರೈಮರಿಗೋ ಮಾಡಲ್ಲ, ನೀವು ಪೇರೆಂಟ್ಸ್ನ ಕರೆದ್ಬಿಟ್ಟು ಮಗುನ ಇದು ಮಾಡೋಕ್ಕೆ. ಸೊ ಹಾಗಾದರೆ ಇದು ಸಾಧ್ಯ ಇಲ್ಲ. ಇಂಪ್ರೂವ್ ದೇರ್ ಬಿಹೇವಿಯರ್ ಬೈ ಯುವರ್ ಓನ್ ಕ್ಯಾರೆಕ್ಟರ್ ಆ್ಯಂಡ್ ಸ್ಕಾಲರ್ಶಿಪ್, ಖಂಡಿತ ಇದು ಮಾಡ್ಬೋದು, ಇದು ಮಾಡುವ ಸಾಧ್ಯತೆ ಇದೆ. ಮೊಬಿಲೈಸ್ ಅದರ್ ಟೀಚರ್ಸ್ ಅಗೇನ್ಸ್ಟ್ ದಿಸ್ ಗೈಸ್, ಇದಂತೂ ಸಾಧ್ಯನೇ ಇಲ್ಲ. ಸೊ ಇದಕ್ಕೆ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರು ಸಿ, ನಿಮ್ಮ ನಡತೆಯಿಂದ ಆ ಹುಡುಗನ್ನು ಸರಿ ಮಾಡಿ. ಇಲ್ಲಿ ಸ್ಕಾಲರ್ಶಿಪ್ ಅಂತ ಅಂದರೆ, ಸ್ಕಾಲರ್ಶಿಪ್ ಅಂದರೆ ನಾವು ಮಂತ್ಲಿನೋ ಅಥವಾ ಇಯರ್ಲಿನೋ ಗೌರ್ಮೆಂಟಿಂದ ಏನು ದುಡ್ಡು ತಗೋತೀವಿ ಅದು ಅಲ್ಲ. ಇಲ್ಲಿ ಸ್ಕಾಲರ್ಶಿಪ್ ಅಂದರೆ ಎಜುಕೇಷನ್ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಯೂಸ್ ಆಫ್ ಟೆಲಿಕಾಸ್ಟ್ ಮೆಟೀರಿಯಲ್ಸ್, ಈಗ ಟೆಲಿಕಾಸ್ಟ್ ಅಂದರೆ ಪ್ರೊಜೆಕ್ಟರ್ಸು ಅಂತ ಟೆಲಿಕಾಸ್ಟ್ ಮೆಟೀರಿಯಲ್ಸ್ನ ನಾವು ಯೂಸ್, ಅಥವಾ ಯಾವುದೋ ಒಂದು ವಿಡಿಯೋ ತೊಗೊಂಡು ಮಕ್ಕಳು ತೋರಿಸಿ ಅದನ್ನು ಪಾಠ ಮಾಡಿದ್ರೆ ಏನು ಅಂತ ಕೇಳಿದ್ದಾರೆ. ಎನ್ಹ್ಯಾನ್ಸಸ್ ಕಾನ್ಸಂಟ್ರೇಷನ್ ಆ್ಯಂಡ್ ಲರ್ನಿಂಗ್, ಖಂಡಿತ ಕಾನ್ಸಂಟ್ರೇಟ್ ಇನ್ಕ್ರೀಸ್ ಆಗುತ್ತೆ, ಲರ್ನಿಂಗು ಖಂಡಿತ ಇನ್ಕ್ರೀಸ್ ಆಗುತ್ತೆ. ಓಕೆ. ರೆಡ್ಯೂಸಸ್ ದ ಬರ್ಡನ್ ಆಫ್ ದ ಟೀಚರ್, ಖಂಡಿತ ಇದು ಕೂಡ ಬರ್ಡನ್ ರಿಡ್ಯೂಸ್ ಆಗೇ ಆಗುತ್ತೆ, ಆದರೆ ಅಷ್ಟರ ಮಟ್ಟಕ್ಕೆ ಅಲ್ಲ. ನೋಡೋಣ ಮುಂದೆ ಏನಿದೆ. ಇನ್ಕ್ರೀಸಸ್ ರಿಟೆನ್ಷನ್ ಪವರ್, ಓಕೆ, ಆಲ್ ಆಫ್ ದಿ ಅಬೌವ್. ಸೊ ಮೂರೂ ಕೂಡ ಸಾಧ್ಯತೆ ಇದೆ, ಆದರೆ ರಿಟೆನ್ಷನ್ ಪವರು ಅಂತ ಏನೋ ನಾವು ಈಗ ಟೆಲಿಕಾಸ್ಟ್ ಮೆಟೀರಿಯಲ್ ಅಂತ ಹಾಕ್ಬಿಟ್ಟಾಗ ರಿಟೆನ್ಷನ್ ಪವರ್ ಇದೆ ಅಂತ ನಾವು ಹೇಳಕ್ ಬರಲ್ಲ. ಬರ್ಡನ್ ಆಫ್ ಟೀಚರು ರಿಡ್ಯೂಸಸ್ಸೇ, ಆದ್ರೂ ಪೂರ್ತಿ ಬರ್ಡನ್ ಏನು 100% ಬರ್ಡನ್ ಏನು ರಿಡ್ಯೂಸ್ ಮಾಡಲ್ಲ. ಏನು ಬೋರ್ಡ್ ಮೇಲೆ ಬರ್ದ್ಬಿಟ್ಟು ಪಾಠ ಮಾಡೋ ಬದಲು ಒಂದು ಪ್ರೊಜೆಕ್ಟರ್ನ ಯೂಸ್ ಮಾಡ್ಕೊಂಡು ಪಿ ಪಿ ಟಿ ಮಾಡಿದ್ರೆ ಅದೇನು ಬರ್ಡನ್ ಕಮ್ಮಿ ಆಗಲ್ಲ. ಪಿ ಪಿ ಟಿ ಮಾಡೋಕ್ಕೂ ಅವ್ರಿಗೆ ಸಮಯ ಹಿಡಿದೇ ಇರುತ್ತೆ, ಅವ್ರ ಕೆಲಸ ಹಿಡಿದೇ ಇರುತ್ತೆ. ಸೊ ಇದು ಮೋಸ್ಟ್ ಅಪ್ರೋಪ್ರಿಯೇಟ್ ಆಗಲ್ಲ. ಸೊ ಇದಕ್ಕೆ ನಾವು ಎ ಅಂತ ಸೆಲೆಕ್ಟ್ ಮಾಡ್ಬೋದು. ಎನ್ಹ್ಯಾನ್ಸಸ್ ಕಾನ್ಸಂಟ್ರೇಷನ್, ಖಂಡಿತ ಕಾನ್ಸಂಟ್ರೇಟ್ ಮಾಡುತ್ತೆ. ಯಾವುದೇ ಒಂದು ಟೆಲಿಕಾಸ್ಟ್ ಮೆಟೀರಿಯಲ್ಸ್ ನೀವು ಯೂಸ್ ಮಾಡಿದ್ರೆ ಕಾನ್ಸಂಟ್ರೇಟ್ ಅಂತ ಬಂದೇ ಬರುತ್ತೆ, ಹಾಗೆ ಲರ್ನಿಂಗ್ ಹೆಲ್ಪ್ ಆಗುತ್ತೆ. ಮುಂದಿನ ಪ್ರಶ್ನೆ, ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಇಸ್ ಪಾಸಿಬಲ್ ಇನ್ ಟೀಚಿಂಗ್. ಇದು ನೋಡಿದ ತಕ್ಷಣ ಹೇಳ್ಬೋದು ಡಿಸ್ಕಷನ್ ಅಂತ ಹೇಳ್ಬಿಟ್ಟು. ನಾವು ಮಾಡೋದೇ ಅದು, ನಾವೆಲ್ಲ ಲೆಕ್ಚರ್ ಅಲ್ಲ, ಸ್ಟೂಡೆಂಟ್ಸ್ ಎಲ್ಲ ಯಾರೇ ಆದ್ರೂ ಡಿಸ್ಕಷನ್ ಮೆಥಡ್ ಇಸ್ ದ ಬೆಸ್ಟ್ ಮೆಥಡ್ ಅಂತ ಎಲ್ರಿಗೂ ಗೊತ್ತು. ನಾವೇನೇ ಒಂದು ಕಲಿಬೇಕು ಅಂತಂದರೆ ಬನ್ನಿ ಡಿಸ್ಕಸ್ ಮಾಡೋಣ ಅಂತಲೇ ಹೇಳೋದು. ಸೊ ಲೆಕ್ಚರ್ ಮೆಥಡ್ ಇಲ್ಲ ಡಿಸ್ಕಷನ್ ಮೆಥಡ್, ಖಂಡಿತ ಟೆಕ್ಸ್ಟ್ ಬುಕ್ ಮೆಥಡ್, ಆಡಿಯೋ ವಿಜುವಲ್ ಏಡ್ಸ್. ಸೊ ಇದು ಆನ್ಸರು ಡಿಸ್ಕಷನ್ ಮೆಥಡ್. ಆ್ಯಂಡ್ ಸೊ ಮುಂದಿನ ಪ್ರಶ್ನೆ ಕೂಡ ನೋಡೋಣ. ಆ್ಯಂಡ್ ಎಫೆಕ್ಟಿವ್ ಟೀಚಿಂಗ್ ಮೀನ್ಸ್ ಆಲ್ ಆಫ್ ದ ಫಾಲೋಯಿಂಗ್ ಎಕ್ಸೆಪ್ಟ್. ಓಕೆ. ಅ ಟೀಚರ್ ಟೀಚರ್ಸ್ ವಿತ್ ಎಂಥೂಸಿಯಾಸಮ್, ಹೌದು. ಅ ಟೀಚರ್ ಫೈಂಡ್ಸ್ ಫಾಲ್ ಇನ್ ಸ್ಟೂಡೆಂಟ್, ಖಂಡಿತ ಅಂತೂ ಇದು ಅಲ್ಲ. ಅ ಟೀಚರ್ ಪುಟ್ಸ್ ಎಂಫಸಿಸ್ ಮೋರ್ ಆನ್ ಟೀಚಿಂಗ್ ದ್ಯಾನ್ ಆನ್ ಕ್ಲಾಸ್ ಕಂಟ್ರೋಲ್, ಇಲ್ಲ. ಕ್ಲಾಸ್ ಕಂಟ್ರೋಲ್ ಕೂಡ ಮಾಡಬೇಕು, ಹಾಗೆ ಟೀಚಿಂಗ್ ಕಡೆನೂ ಗಮನ ಕೊಡಬೇಕು. ಸೊ ಇದು ಆಗಲ್ಲ. ಅ ಟೀಚರ್ ಈಸ್ ಇಂಟ್ರೆಸ್ಟೆಡ್ ಇನ್ ಮೇಕಿಂಗ್ ದ ಸಬ್ಜೆಕ್ಟ್ ಮ್ಯಾಟರ್ ಅಂಡರ್ಸ್ಟುಡ್ ರಾದರ್ ದ್ಯಾನ್ ಆನ್ ಕಂಪ್ಲೀಟಿಂಗ್ ದ ಕೋರ್ಸ್, ಇಲ್ಲ ಸ್ನೇಹಿತರೆ, ಇದು ಖಂಡಿತ ಆಗಲ್ಲ. ಸೊ ಇದ್ರದ್ದು ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಎ ಟೀಚರ್ ಟೀಚರ್ಸ್ ವಿತ್ ಎಂಥೂಸಿಯಾಸಮ್. A teacher in the class should keep the pitch of his voice high enough, low, moderate, sometime low and sometime low. ಇಲ್ಲ, ಇದಕ್ಕೆ ಖಂಡಿತ ಮಾಡ್ರೇಟ್ ಆನ್ಸರ್ ಆಗುತ್ತೆ. ಯಾಕಂದರೆ ತುಂಬ ಜೋರು ಇರಬಾರ್ದು, ತುಂಬ ಇದು ಇರಬಾರ್ದು, ಸ್ಲೋ ಕೂಡ ಇರಬಾರ್ದು. ಮಾಡ್ರೇಟ್ ವಾಯ್ಸ್ ಮೇಂಟೈನ್ ಮಾಡಿದ್ರೆ ಸಾಕು ಒಂದು ಕ್ಲಾಸಲ್ಲಿ. ಸೊ ಹಾಗಾದರೆ ಒಂದು ಬೇಸಿಕ್ ಐಡಿಯಾ ಕೊಟ್ಟೆ, ಹೇಗೆ ನಾವು ನಮ್ಮಲ್ಲಿರುವಂಥ ಜಾಣತನನ ಯೂಸ್ ಮಾಡಿಕೊಂಡು ನಾವು ಓದ್ದಿನ ನಾನು ಏನೋ ಇಲ್ಲಿ ನೀವು ಬುಕ್ಸ್ನ ಓದ್ಬಿಡಿ ಅಂತ ನಾನು ಖಂಡಿತ ಹೇಳ್ತಲ್ಲ ಸ್ನೇಹಿತರೆ. ನಾನು ನಮ್ಮ ಸ್ಮಾರ್ಟ್ ವಿಷನ್ದು ವಿಷನೇ ಇಷ್ಟು, ನಾವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡೋಂಥದ್ದು. ಇದು ಖಂಡಿತ ಲಾಸ್ಟ್ ಮಿನಿಟ್ ಟಿಪ್ ಅಷ್ಟೇ, ಸಿಲೆಬಸ್ ಕವರ್ ಮಾಡೋಕ್ಕಾಗಿಲ್ಲ. ಸೊ ಅಂಥ ಟೈಮಲ್ಲಿ ಈ ಒಂದು ವಿಡಿಯೋ ನೋಡಿಕೊಂಡು ನಾವು ಹೇಗೆ ಟ್ಯಾಕಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ನೀವಂತೂ ಆ ಬುಕ್ಸು ನಾನು ಆಗಲೇ ಕೊಟ್ಟಿದ್ದೀನಿ, ಯಾವ್ದು ಬುಕ್ಸ್ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅದನ್ನು ರೆಫರ್ ಮಾಡಿ, ಖಂಡಿತ ಕ್ಲಿಯರ್ ಆಗೇ ಆಗುತ್ತೆ. ಸೊ ಅದೊಂದು ಬೇಸಿಕ್ ಕ್ವಶನ್ಸ್ ಆಯಿತು. ಈಗ ಕೆಸೆಟ್ 2014ರಲ್ಲಿ ಕೇಳಿರುವಂಥ ಕೆಲವು ಕ್ವಶನ್ಸ್ನ ತೊಗೊಂಡಿದ್ದೀನಿ. 2014ರಲ್ಲಿ ಒಂದು 5 ಪ್ರಶ್ನೆಗಳು
ಟೀಚಿಂಗ್ ಆ್ಯಪ್ಟಿಟ್ಯೂಡಿಂದ ಬಂದಿದೆ. ಸೊ ಅದನ್ನು ನೋಡೋಣ. ಒನ್ ಆಫ್ ದ ಫಾಲೋಯಿಂಗ್ ಇಸ್ ರಿಲೇಟೆಡ್ ಟು ಫಂಡಮೆಂಟಲ್ಸ್ ಆಫ್ ಲರ್ನಿಂಗ್. ಫಂಡಮೆಂಟಲ್ಸ್ ಆಫ್ ಲರ್ನಿಂಗ್ ಅಂತ ಅಂದರೆ ಟ್ರೂಮ್ಯಾನ್ಸ್ ಪಬ್ಲಿಕೇಶನ್ ಅಂತ ಒಂದು ಬುಕ್ ಹೇಳಿದೆ ನಾನು. ಅದರಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಫಂಡಮೆಂಟಲ್ಸು ಏನೇನು ಇರಬೇಕು ಲರ್ನಿಂಗ್ಗೆ ಅಂತ ಹೇಳ್ಬಿಟ್ಟು. ಅಂದರೆ ಅವನಿಗೆ ಲರ್ನಿಂಗ್ ಅಂತ ಅಂದರೆ ಒಂದು ಸ್ಟೂಡೆಂಟ್ ಓದೋದಕ್ಕೆ ಅವನಿಗೆ ಏನು ಬೇಕು ಅಂತ ಹೇಳ್ಬಿಟ್ಟು ಆ ಫಂಡಮೆಂಟಲ್ಸ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವ್ನಿಗೆ ಎಷ್ಟು ಇಂಟ್ರೆಸ್ಟ್ ಇರಬೇಕು, ಅವನು ಯಾವ ಥರ ಓದಬೇಕು, ಯಾವ ಥರ ಅದೇ ಫಂಡಮೆಂಟಲ್ಸ್ ಅಂದರೆ ಇನ್ನೇನು ಇಲ್ಲ. ಸೊ ಇದು ಆಪ್ಷನ್ ನೋಡೋಣ. ಅಡಾಪ್ಷನ್ನು, ಪರ್ಸೆಪ್ಷನ್ನು, ಕಾಗ್ನಿಷನ್ನು, ಟೀಚಿಂಗ್ ಏಡ್ಸ್. ಇದರಲ್ಲಿ ಆನ್ಸರ್ ನಾನು ಆಲ್ರೆಡಿ ಟಿಕ್ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಆನ್ಸರ್ ಕಾಗ್ನಿಷನ್ ಅಂತ ಇದೆ. ಈ ಕಾಗ್ನಿಷನ್ ಅಂತ ಅಂದರೆ ಅಕ್ವೈರಿಂಗ್ ನಾಲೆಡ್ಜ್ ಅಂತ ಇದರ ಮೀನಿಂಗು. ಖಂಡಿತ ಲರ್ನಿಂಗಲ್ಲಿ ನಾಲೆಡ್ಜ್ ಅಕ್ವೈರ್ ಮಾಡೋದಕ್ಕೇ ಲರ್ನ್ ಮಾಡೋದು ಅಲ್ವಾ. ಸುಮ್ಮನೆ ಓದಲ್ಲ. ಸುಮ್ಮನೆ ಓದ್ಬಿಟ್ಟು ಡಿಗ್ರಿ ತೊಗೊಂಡ್ರೆ ಅದೇನೂ ಪ್ರಯೋಜನ ಆಗಲ್ಲ. ನಾಲೆಡ್ಜ್ ಇಲ್ಲ ಅಂದರೆ ಯಾವ ಡಿಗ್ರಿನೂ ಯಾವುದೇ ಸಹಾಯಕ್ಕೂ ಬರಲ್ಲ. ಸೊ ಮುಂದಿನ ಪ್ರಶ್ನೆ ಇದು ಮತ್ತೊಂದು ಪುನಃ 2014ರಲ್ಲೇ ಕೇಳಿರುವಂಥ ಪ್ರಶ್ನೆ. ದೀಸ್ ಆರ್ ಫಂಡಮೆಂಟಲ್ಸ್ ಆಫ್ ಕೋರ್ಸ್ ಡಿಸೈನ್. ಒಂದು ಕೋರ್ಸ್ ಡಿಸೈನ್ ಮಾಡೋದಕ್ಕೆ ಫಂಡಮೆಂಟಲ್ಸು ಏನೇನು ಬೇಕು ಅಂತ ಹೇಳ್ಬಿಟ್ಟು. ಇದರಲ್ಲೂ ಕೂಡ ನಾನು ಆಲ್ರೆಡಿ ಆನ್ಸರ್ ಟಿಕ್ ಮಾಡಿಬಿಟ್ಟಿದ್ದೀನಿ. ಇದ್ರಲ್ಲಿ ಏನು ಬೇಕು ಅಂತ ಹೇಳ್ಬಿಟ್ಟು ಗೋಲ್ಸ್, ಫಸ್ಟ್ ಗೋಲ್ ಸೆಟ್ ಮಾಡ್ಕೋತೀವಿ, ಆಮೇಲೆ ಕಂಟೆಂಟ್ಸ್ ಏನೇನು ಬೇಕು ಅಂತ ತಿಳಿತೀವಿ. ಕಂಟೆಕ್ಸ್ಟ್ ಅಂತ ಅಂದರೆ ಐಡಿಯಾ, ಒಂದು ಐಡಿಯಾ ಅಂತ ಹೇಳಿ, ಒಂದು ಫುಲ್ಲಿ ಅಂಡರ್ಸ್ಟ್ಯಾಂಡ್ ಐಡಿಯಾ ಅಂತ ಹೇಳ್ಬಿಟ್ಟು ಅದನ್ನು ಪ್ರಿಪೇರ್ ಮಾಡಿ ಮೆಥಡ್ಸು ಆಮೇಲೆ ನಾವು ಅಸೆಸ್ ಮಾಡ್ತೀವಿ. ಸೊ ಖಂಡಿತ ಅದೇ ಆಗುತ್ತೆ. ಸೊ ಇನ್ನೊಂದು ಪ್ರಶ್ನೆ, ವಾಟ್ ಈಸ್ ದ ಟೈಪ್ ಆಫ್ ವರ್ಬಲ್ ಕಮ್ಯುನಿಕೇಷನ್ ಡು ಯು ಫೈಂಡ್ ಇನ್ ಕ್ಲಾಸ್? ಸ್ಪೋಕನ್, ರಿಟರ್ನ್. ಅದು ಖಂಡಿತ ಸ್ಪೋಕನ್ ಇರುತ್ತೆ, ರಿಟರ್ನು ಇರುತ್ತೆ, ವಿಡಿಯೋ ಕೂಡ ಬೇಕಾದ್ರೆ ಅದಕ್ಕೆ ಆಪ್ಷನಲ್ಲಿ ಇದ್ದರೆ ಅದನ್ನು ಕೂಡ 3 ಇದ್ದಿದ್ರೆ 3 ಟಿಕ್ ಮಾಡ್ಬೋದು. ಸೊ ವಾಟ್ ಈಸ್ ಮೈಂಡ್ ಬೈ ಸಿಮ್ಯಾಂಟಿಕ್ಸ್ ಇನ್ ಕ್ಲಾಸ್ ರೂಮ್ ಟೀಚಿಂಗ್? ಸೊ ಸಿಮ್ಯಾಂಟಿಕ್ಸ್ ಅಂತ ಅಂದರೆ ಜನರಲ್ ಮೀನಿಂಗೇ ಲಿಂಗ್ವಿಸ್ಟಿಕ್ ಅಂತ ಹೇಳ್ಬಿಟ್ಟು. ಲಿಂಗ್ವಿಸ್ಟಿಕ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ವರ್ಬಲ್ಲೋ ಅದು ನಾನ್ ವರ್ಬಲ್ಲೋ. ಸೊ ಹಾಗೆ ಆಪ್ಷನ್ ಕೂಡ ಅದೇ ಕೊಟ್ಟಿದೆ. ಇಟ್ ಕನ್ಸರ್ನ್ಸ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಕೋಡ್ಸ್ ಅಂತ ಅರ್ಥ ಆಗುವಂಥ ಲಿಂಗ್ವಿಸ್ಟಿಕ್ ಇದು ನೋಡ್ಬೋದು. ಸೊ ಇದು ಕೆಸೆಟ್ 2015 ಬಂದಿರುವಂಥ ಪ್ರಶ್ನೆಗಳು. ವಾಟ್ ಈಸ್ ದ ಲೆವೆಲ್ ಆಫ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂತ. ಲೆವೆಲ್ ಆಫ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಇದು ಕಮ್ಯುನಿಕೇಷನ್ ಅಂತಾನು ಹೇಳ್ಬೋದು, ಕಮ್ಯುನಿಕೇಷನ್ ಪಾರ್ಟಿಂದ ಬಂದಿದೆ ಅಂತಾನು ಹೇಳ್ಬೋದು. ಹಾಗೆ ಟೀಚಿಂಗ್ಗೂ ರಿಲೇಟ್ ಕೂಡ. ಸೊ ಈ ಕಮ್ಯುನಿಕೇಷನ್ನ ಏನಂತೀವಿ? ಮಾಸ್ ಕಮ್ಯುನಿಕೇಷನ್, ಪಬ್ಲಿಕ್ ಕಮ್ಯುನಿಕೇಷನ್, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ಮೀಡಿಯೇಟೆಡ್ ಕಮ್ಯುನಿಕೇಷನ್. ಖಂಡಿತ ಇದು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್. ಕ್ಲಾಸ್ ರೂಮಲ್ಲಿ ಟೀಚರ್ ಮತ್ತು ಸ್ಟೂಡೆಂಟ್ನ ಮಧ್ಯೆ ನಡೆಯುವಂಥ ಕಮ್ಯುನಿಕೇಷನ್ನ ನಾವು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಆ ಕ್ಲಾಸ್ ರೂಮ್ ನಾವು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ಗೆ ತಗೋಬೋದು. ಸೊ ವಿಚ್ ಇಸ್ ದ ಬೆಸ್ಟ್ ಮೆಥಡ್ ಆಫ್ ಟೀಚಿಂಗ್? ಲೀನಿಯರ್ ಮೆಥಡ್ ಅಂದರೆ ತುಂಬ ಶಿಸ್ತಾಗಿ ಅರೇಂಜ್ ಮಾಡಿಕೊಂಡು ಖಂಡಿತ ತುಂಬ ಸಮಯ ಕೊಟ್ಟು ಮಾಡುವಂಥದ್ದು ಒಂದು ಟೀಚಿಂಗ್ನ ಲೀನಿಯರ್ ಮೆಥಡ್ ಅಂತೀವಿ. ನಾನ್ ಲೀನಿಯರ್ ಅಂತ ಹೇಳಿದಾಗ ಖಂಡಿತ ಇದರಲ್ಲೂ ಅರೇಂಜ್ ಇರುತ್ತೆ ವಿತ್ ಎಕ್ಸಾಂಪಲ್ಸು, ಒಳ್ಳೆ ಎಕ್ಸಾಂಪಲ್ಸ್ನ ಮತ್ತು ಗ್ಯಾಪ್ಗಳು ಕೊಟ್ಕೊಂಡು ಟೀಚ್ ಮಾಡುವಂಥ ಮೆಥಡ್ನ ನಾನ್ ಲೀನಿಯರ್ ಅಂತ ಹೇಳ್ತೀವಿ. ಟ್ರೆಡಿಷ್ನಲ್ಲು, ಮಾಡರ್ನು, ಇದ್ರ ಬಗ್ಗೆ ಅಂತೂ ಗೊತ್ತೇ ಇರುತ್ತೆ. ಸೊ ಇದ್ರದ್ದು ಬೆಸ್ಟ್ ಮೆಥಡ್ ಬಿ, ನಾನ್ ಲೀನಿಯರ್ ಮೆಥಡ್. ಸೊ ವಾಟ್ ಡಸ್ ಕ್ರೆಡಿಟ್ ಮೀನ್ಸ್ ಇನ್ CBCS ಸಿಸ್ಟಮ್? CBCS ಅಂದರೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ. ಓಕೆನಾ? ಸೊ CBCS ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ಮೈಸೂರು ಯೂನಿವರ್ಸಿಟಿ ವೆಬ್ಸೈಟಲ್ಲಿ ನೀವು MOU ವೆಬ್ಸೈಟಲ್ಲಿ CBCS ಬಗ್ಗೆ ಎಲ್ಲ ಅದ್ರ ರೆಗ್ಯುಲೇಷನ್ಸು ಏನು ಎಲ್ಲ ಪ್ರತಿಯೊಂದು ವರ್ಡ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದು ವೆಬ್ಸೈಟಿಂದ ಹೋಗಿ ರೆಫರ್ ಆಗಿ. ಸೊ ಇದರಲ್ಲಿ ಆಪ್ಷನ್ ನೋಡುವ, ಕ್ಲಾಸ್ ಸೆಕ್ಯೂರ್ಡ್ ಬೈ ಸ್ಟೂಡೆಂಟ್. ಕ್ಲಾಸ್ ಸೆಕ್ಯೂರ್ಡ್ ಬೈ ಸ್ಟೂಡೆಂಟ್ ಅಂತ ಕ್ಲಾಸ್ ಅಂತ ಹೇಳ್ತೀವಿ ಹೊರತು ಚಾಯ್ಸ್ ಕ್ರೆಡಿಟ್ ಅಂತ ಹೇಳಲ್ಲ. ಸೊ ನಂಬರ್ ಆಫ್ ಟೀಚಿಂಗ್ ಅವರ್ಸ್ ಇಲ್ಲ, ಇದು ಎಲ್ಲ ಸ್ಟೂಡೆಂಟ್ ಲೋನ್, ಇದಂತೂ ಖಂಡಿತ ತಪ್ಪು, ರಿಲೇಟೇ ಇಲ್ಲ. ಸೊ ಮಾರ್ಕ್ಸ್ ಸೆಕ್ಯೂರ್ಡ್ನ ನಾವು CGPA ಅಂತ ಹೇಳ್ತೀವಿ ಇಲ್ಲಿ. ಸೊ ಹಾಗಾದರೆ
ಇದು ಆಗಲ್ಲ. ನಂಬರ್ ಆಫ್ ಟೀಚಿಂಗ್ ಅವರ್ಸ್, ಹೌದು ಖಂಡಿತ ಸ್ನೇಹಿತರೆ, ನಂಬರ್ ಆಫ್ ಟೀಚಿಂಗ್ ಅವರ್ಸ್. ಸೊ ಕ್ರೆಡಿಟ್ ಅಂದರೆ ನಂಬರ್ ಆಫ್ ಟೀಚಿಂಗ್ ಅವರ್ಸ್, ಎಷ್ಟು ಅವರ್ಸು ಕ್ಲಾಸ್ ಆಯಿತು ಅಂತ ಹೇಳ್ಬಿಟ್ಟು. ಅದೊಂದು ಓಪನ್ ಎಲೆಕ್ಟಿವ್ ಅಂತ ಎಲ್ಲ ಸಬ್ಜೆಕ್ಟ್ಸ್ ಇರುತ್ತೆ. ಅದ್ರ ಬಗ್ಗೆ ನೀವು ಖಂಡಿತ ಅದನ್ನು ಡೌನ್ಲೋಡ್ ಮಾಡಿಕೊಂಡು ವೆಬ್ಸೈಟಿಂದ ರೆಫರ್ ಮಾಡ್ಕೊಳ್ಳಿ. ಸೊ ವಾಟ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎಫೆಕ್ಟಿವ್ ಲರ್ನಿಂಗ್. ದೇ ಲರ್ನ್ ಓನ್ಲಿ ಫ್ರಮ್ ಸಿಲೆಬಸ್, ಶೇರಿಂಗ್ ನಾಲೆಡ್ಜ್, ಕ್ವಶನಿಂಗ್, ಕ್ಯೂರಿಯಾಸಿಟಿ. ಸೊ ಖಂಡಿತ ಶೇರಿಂಗ್ ನಾಲೆಡ್ಜು ಮಾಡಲೇಬೇಕು, ಕ್ವಶನಿಂಗು ಮಾಡಲೇಬೇಕು, ಕ್ಯೂರಿಯಾಸಿಟಿ ಇರಲೇಬೇಕು. ಸೊ ಇದು ಮೂರು ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಫೆಕ್ಟಿವ್ ಲರ್ನಿಂಗ್. ಸೊ ಹಾಗಾದರೆ ಇದಕ್ಕೆ ಆನ್ಸರು ಎ. ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ ಅಲ್ಲ. ಸಿಲೆಬಸ್ ಮಾತ್ರ ಓದಿದ್ರೆ ಏನೂ ಪ್ರಯೋಜನ ಆಗಲ್ಲ. ಸೊ ಫಾಲೋಯಿಂಗ್ ಈಸ್ ಎ ಯೂಸ್ಫುಲ್ ಇ ರಿಸೋರ್ಸ್ ಫಾರ್ ಟೀಚರ್ಸ್. ಇ ರಿಸೋರ್ಸ್ ಅಂದರೆ ಈಗ ವೆಬ್ಸೈಟಲ್ಲಿ ಟೀಚರ್ಸ್ಗೆ ಯೂಸ್ ಆಗುವಂಥ ಇನ್ಫಾರ್ಮೇಷನ್ನ ಕೊಡುವಂಥ ಒಂದು ವೆಬ್ಸೈಟು ಯಾವುದು ಅಂತ ಕೇಳಿದರೆ, ಆ ವೆಬ್ಸೈಟ್ ಯಾವುದು ಅಂತಂದರೆ ಒಪ್ಯಾಕ್. ಒಪ್ಯಾಕ್. ಒಪ್ಯಾಕ್ದು ಫುಲ್ ಫಾರ್ಮು ಆನ್ಲೈನ್ ಪಬ್ಲಿಕ್ ಆಕ್ಸೆಸ್ ಕೆಟಲಾಗ್ ಅಂತ ಹೇಳಿ. ಸೊ ಇದರಲ್ಲಿ ನಿಮಗೆ ಆನ್ಲೈನ್ ಒಂದು ಲೈಬ್ರರಿ ಥರ ಟೀಚರ್ಸ್ಗೆ ತುಂಬ ಹೆಲ್ಪ್ ಆಗುವಂಥ ಒಂದು ವೆಬ್ಸೈಟ್. ಸೊ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಥ್ಯಾಂಕ್ ಯು.